ಉದ್ಯೋಗದ ನೆಪದಲ್ಲಿ ಮತಾಂತರದ ಬಲೆ ಹೆಣೆದಿದ್ದ ಸಹೋದರಿಯರ ಬಂಧನ. ಐಷಾರಾಮಿ ವಿಲ್ಲಾದ ಹಿಂದಿನ ಭಯಾನಕ ಲೈಂಗಿಕ ಜಾಲ ಭೇದಿಸಿದ ಪೊಲೀಸರು. ಅಮಾಯಕ ಯುವತಿಯರನ್ನ ಗುರಿಯಾಗಿಸಿ ಡ್ರಗ್ಸ್ ಪಾರ್ಟಿ, ಅತ್ಯಾಚಾರ, ಮತಾಂತರ. ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ನಲ್ಲಿ ಆಘಾತಕಾರಿ ಅಲೆಗಳನ್ನು ಸೃಷ್ಟಿಸಿದ ಒಂದು ಭಯಾನಕ ಪ್ರಕರಣದಲ್ಲಿ ಭೋಪಾಲ್ನ ಇಬ್ಬರು ಸಹೋದರಿಯರನ್ನ ಅತ್ಯಾಚಾರ, ಬಲವಂತದ ಮತಾಂತರ ಮತ್ತು ಯುವತಿಯರಿಗೆ ಉದ್ಯೋಗ ನೀಡುವ ನೆಪದಲ್ಲಿ ಲೈಂಗಿಕ ಜಾಲ ನಡೆಸುತ್ತಿದ್ದ ಆರೋಪದ ಮೇಲೆ ಬಂಧಿಸಲಾಗಿದೆ. ಬ್ಯೂಟಿಷಿಯನ್ ಮತ್ತು ಮಹಿಳೆಯೊಬ್ಬರು ನೀಡಿದ 2 ಪ್ರತ್ಯೇಕ ದೂರುಗಳಿಂದಾಗಿ ಭೋಪಾಲ್ನಲ್ಲಿ ಇಬ್ಬರು ಸಹೋದರಿಯರು ಮತ್ತು ಅವರ ಗ್ಯಾಂಗ್ ನಡೆಸುತ್ತಿದ್ದ ಲೈಂಗಿಕ ಮತ್ತು ಧಾರ್ಮಿಕ ಮತಾಂತರ ಜಾಲ ಬಯಲಾಗಿದೆ. 21 ಮತ್ತು 32 ವರ್ಷದ ವಯಸ್ಸಿನ ಇಬ್ಬರು ಮಹಿಳೆಯರು ಇತ್ತೀಚೆಗೆ ಬಾಗ್ಸೇವಾನಿಯ ಪೊಲೀಸ್ ಠಾಣೆಗೆ ಪ್ರತ್ಯೇಕ ಆದರೆ ಗಮನಾರ್ಹವಾಗಿ ಒಂದೇ ರೀತಿಯ ದೂರುಗಳನ್ನು ಸಲ್ಲಿಸಿದ ನಂತರ ಆರೋಪಿಗಳಾದ ಅಮ್ರಿನ್ ಮತ್ತು ಅಫ್ರೀನ್ ಮತ್ತು ಅವರ ಸಹಚರ ಚಂದನ್ ಯಾದವ್ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ಇತರ 3 ಆರೋಪಿಗಳಾದ ಬಿಲಾಲ್, ಚಾನು ಮತ್ತು ಯಾಸಿರ್ ಇನ್ನೂ ತಲೆಮರೆಸಿಕೊಂಡಿದ್ದಾರೆ. ಒಂದು ಕಾಲದಲ್ಲಿ ಅಬ್ಬಾಸ್ ನಗರದ ಸಾಧಾರಣ ಕೊಳಗೇರಿಯಲ್ಲಿ ವಾಸಿಸುತ್ತಿದ್ದ ಈ ಇಬ್ಬರು ಮುಸ್ಲಿಂ ಸಹೋದರಿಯರು ಇತ್ತೀಚೆಗೆ ಭೋಪಾಲ್ನ ಸಾಗರ್ ರಾಯಲ್ ವಿಲ್ಲಾದಲ್ಲಿರುವ ಐಷಾರಾಮಿ ವಿಲ್ಲಾಕ್ಕೆ ಸ್ಥಳಾಂತರಗೊಂಡಿದ್ದರು. ಯುವತಿಯರನ್ನ ಶೋಷಿಸುವ ಮೂಲಕ ಗಳಿಸಿದ ಅಕ್ರಮ ಹಣದಿಂದಾಗಿ ಈ ಬದಲಾವಣೆಗಳಾಗಿವೆ ಎಂದು ಪೊಲೀಸ್ ಮೂಲಗಳು ಬಹಿರಂಗಪಡಿಸಿವೆ. ಆರ್ಥಿಕ ಸ್ಥಿತಿಗತಿ ಚೆನ್ನಾಗಿಲ್ಲದ ಹಿನ್ನೆಲೆಯ ಹುಡುಗಿಯರನ್ನ ಗುರಿಯಾಗಿಸಿಕೊಳ್ಳುತ್ತಿದ್ದ ಈ ಇಬ್ಬರು ಸಹೋದರಿಯರು ಉದ್ಯೋಗದ ಭರವಸೆ ನೀಡಿ ಅವರಿಗೆ ಮಾಸಿಕ 10,000 ರೂಪಾಯಿ ಸಂಬಳ, ಉಚಿತ ವಸತಿ, ಆಹಾರ ಮತ್ತು ಉನ್ನತ ಜೀವನ ಶೈಲಿ ಎಂದು ಅವರನ್ನ ನಂಬಿಸಿ ಅವರ ವಿಶ್ವಾಸ ಗಳಿಸಿ ನಂತರ ಅವರನ್ನ ಲೈಂಗಿಕವಾಗಿ ಬಳಸಿಕೊಳ್ಳುತ್ತಿದ್ದರು ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಇಬ್ಬರು ದೂರುದಾರರು ಕ್ರಮೇಣ ಪಾರ್ಟಿಗಳು, ಪಬ್ಗಳು ಮತ್ತು ಲಾಂಜ್ಗಳಿಗೆ ಪರಿಚಯಿಸಲ್ಪಟ್ಟರು. ಅಲ್ಲಿ ಶ್ರೀಮಂತ ಪುರುಷರೊಂದಿಗೆ ಬೆರೆಯುವಂತೆ ಒತ್ತಡ ಹೇರಲಾಯಿತು ಎಂದು ಆರೋಪಿಸಿದ್ದಾರೆ. ಬಲಿಪಶುಗಳನ್ನು ಮದ್ಯ ಮತ್ತು ಡ್ರಗ್ಸ್ ಸೇವಿಸುವಂತೆ ಒತ್ತಾಯಿಸಲಾಗುತ್ತಿತ್ತು ಮತ್ತು ಹಲವಾರು ಸಂದರ್ಭಗಳಲ್ಲಿ ಅವರ ಮೇಲೆ ಮಾದಕ ದ್ರವ್ಯ ಸೇವಿಸಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂದು ಎಫ್ಐಆರ್ ಹೇಳುತ್ತದೆ. ಬ್ಯೂಟಿಷಿಯನ್ ಆಗಿ ಕೆಲಸ ಮಾಡುತ್ತಿರುವ ಛತ್ತೀಸ್ಗಢದ ಮಂಗೇಲಿ ಜಿಲ್ಲೆಯ ಒಬ್ಬ ದೂರುದಾರೆ ಕೆಲಸದ ನೆಪದಲ್ಲಿ 2025 ಡಿಸೆಂಬರ್ನಲ್ಲಿ ತನ್ನನ್ನು ಅಹಮದಾಬಾದ್ಗೆ ಕರೆದೊಯ್ಯಲಾಯಿತು. ಅಲ್ಲಿ ಅಮ್ರಿನ್ನ ಸಂಬಂಧಿ ಯಾಸಿರ್ ತನ್ನ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಎಂದು ಆರೋಪಿಸಿದ್ದಾಳೆ. ಭೋಪಾಲ್ನ ಅಬ್ಬಾಸ್ ನಗರದಲ್ಲಿ ಅಮ್ರಿನ್ ಸಹೋದರ ಬಿಲಾಲ್ ಚಹಾದಲ್ಲಿ ಡ್ರಗ್ಸ್ ಬೆರೆಸಿ ತಾನು ಪ್ರಜ್ಞಾಹೀನಲಾದ ನಂತರ ತನ್ನ ಮೇಲೆ ಅತ್ಯಾಚಾರ ಮಾಡಿದ್ದ. ಚಾನು ಬೇರೆ ಬೇರೆ ಸಮಯದಲ್ಲಿ ಅತ್ಯಾಚಾರ ಮತ್ತು ಹಲ್ಲೆ ನಡೆಸಿದ್ದಾನೆ ಎಂದು ಆರೋಪಿಸಿದ್ದಾಳೆ. ಇನ್ನು ಅಮ್ರಿನ್ನ ಮನೆಯಲ್ಲಿ ಸೇವಕಿಯಾಗಿ ಕೆಲಸ ಮಾಡುತ್ತಿದ್ದ ಭೋಪಾಲ್ ನಿವಾಸಿ 2ನೇ ದೂರುದಾರೆ ನಾರಾಯಣ್ ನಗರದಲ್ಲಿರುವ ತನ್ನ ಸಹೋದರಿಯ ಮನೆಯಲ್ಲಿ ಅಮ್ರಿನ್ ತನ್ನನ್ನು ಒಂಟಿಯಾಗಿ ಬಿಟ್ಟ ನಂತರ ಆಕೆಯ ಆಪ್ತ ಸಹಾಯಕ ಚಂದನ್ ಯಾದವ್ ತನ್ನ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಎಂದು ಪೊಲೀಸರಿಗೆ ತಿಳಿಸಿದ್ದಾಳೆ. ಈ ವಿಷಯವನ್ನ ಯಾರಿಗೂ ಹೇಳದಂತೆ ಆಕೆಗೆ ಬೆದರಿಕೆ ಹಾಕಲಾಗಿತ್ತು. ಅತ್ಯಾಚಾರ ನಡೆಸುವಾಗ ಫೋಟೋಗಳನ್ನು ತೆಗೆದುಕೊಂಡು ಬ್ಲಾಕ್ ಮೇಲ್ ಮಾಡುತ್ತಿದ್ದರು ಎಂದು ಕೂಡ ಆಕೆ ದೂರಿನಲ್ಲಿ ಆರೋಪಿಸಿದ್ದಾಳೆ. ಎಫ್ಐಆರ್ ಪ್ರಕಾರ ಚಂದನ್ ಯಾದವ್ ಸಂತ್ರಸ್ತರಲ್ಲಿ ಒಬ್ಬರಿಗೆ, ನಾನು ಇಸ್ಲಾಂಗೆ ಮತಾಂತರಗೊಂಡಿದ್ದೇನೆ, ನೀನು ಮುಸ್ಲಿಂ ಆಗು, ಒಳ್ಳೆಯ ಕುಟುಂಬಕ್ಕೆ ನಿನ್ನ ಮದುವೆ ಮಾಡಿಸುತ್ತೇನೆ ಎಂದು ಹೇಳಿದ್ದಾನೆ. ಸಂತ್ರಸ್ತೆ ಒತ್ತಡದಿಂದ ಮತಾಂತರಗೊಂಡಳು ಮತ್ತು ನಂತರ ಆಕೆಗೆ ಬುರ್ಕಾ ಧರಿಸಿ ಪ್ರಾರ್ಥನೆ ಸಲ್ಲಿಸುವಂತೆ ಒತ್ತಡ ಹೇರಲಾಯಿತು. ಕೊನೆಗೂ ಆಕೆ ಅವರಿಂದ ತಪ್ಪಿಸಿಕೊಂಡು ಭೋಪಾಲಿಗೆ ಹಿಂತಿರುಗಿ ಬಾಗ್ಸೇವಾನಿಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದಳು. ಈ ವೇಳೆ ಆಕೆ ಪೊಲೀಸರಿಗೆ ವಿಡಿಯೋ ಪುರಾವೆಗಳನ್ನು ಸಹ ಒದಗಿಸಿದ್ದಾಳೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು 3 ಪುರುಷರು ಮತ್ತು ಸಹೋದರಿಯರ ವಿರುದ್ಧ ಅತ್ಯಾಚಾರ, ಕ್ರಿಮಿನಲ್ ಪಿತೂರಿ ಮತ್ತು ಬಲವಂತದ ಧಾರ್ಮಿಕ ಮತಾಂತರಕ್ಕೆ ಸಂಬಂಧಿಸಿದ ವಿಭಾಗಗಳ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಿದ್ದಾರೆ. ಇದು ಪ್ರತ್ಯೇಕ ಅಪರಾಧ ಕಾರ್ಯಾಚರಣೆ ಅಥವಾ ದೊಡ್ಡ ಅಂತಾರಾಜ್ಯ ಜಾಲದ ಭಾಗವೇ ಎಂಬುದನ್ನು ನಿರ್ಧರಿಸಲು ಪೊಲೀಸರು ಈಗ ಆರೋಪಿಗಳ ಹಣಕಾಸಿನ ವಹಿವಾಟುಗಳು, ಅವರ ಪ್ರಯಾಣ ದಾಖಲೆಗಳು ಮತ್ತು ಡಿಜಿಟಲ್ ಸಂವಹನಗಳ ಕುರಿತು ತೀವ್ರ ತನಿಖೆ ನಡೆಸುತ್ತಿದ್ದಾರೆ. ಇನ್ನು ಈ ಇಬ್ಬರು ಸಹೋದರಿಯರ ಚಟುವಟಿಕೆಗಳು ಬಹಳ ಅನುಮಾನವನ್ನು ಹುಟ್ಟುಹಾಕಿದ್ದವು. ಪುರುಷರು ಮತ್ತು ಚಿಕ್ಕ ಹುಡುಗರು ಆಗಾಗ ತಡರಾತ್ರಿ ಅವರ ಫ್ಲಾಟ್ಗೆ ಭೇಟಿ ನೀಡುತ್ತಿದ್ದಾರೆ ಎಂದು ನೆರೆಹೊರೆಯವರು ಹೇಳಿದ್ದಾರೆ. ಬುರ್ಕಾ ಧರಿಸಿದ ಮಹಿಳೆಯರು ಹೆಚ್ಚಾಗಿ ಫ್ಲಾಟ್ಗೆ ಭೇಟಿ ನೀಡುತ್ತಿರುವುದು ಕಂಡು ಬಂದರು. ಅಫ್ರೀನ್ ಮತ್ತು ಅಮ್ರಿನ್ ಮಾತ್ರ ಯಾವಾಗಲೂ ಜೀನ್ಸ್ ಧರಿಸುತ್ತಿದ್ದರು ಎಂದು ನಿವಾಸಿಗಳು ಹೇಳಿದ್ದಾರೆ. ಈ ಘಟನೆ ಬೆಳಕಿಗೆ ಬರುತ್ತಿದ್ದಂತೆ ಸ್ಥಳೀಯ ಹಿಂದೂ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ದು, ಭೋಪಾಲ್ನಲ್ಲಿ ಮಹಿಳೆಯರು ಮತ್ತು ಯುವತಿಯರಿಗಾಗಿ ಜಾಗೃತಿ ಅಭಿಯಾನಗಳನ್ನು ಸಂಘಟನೆ ಪ್ರಾರಂಭಿಸಲಿದೆ ಎಂದು ಹಿಂದೂ ಉತ್ಸವ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ತಿವಾರಿ ಹೇಳಿದ್ದಾರೆ. ನೆರೆಹೊರೆಯ ಮಟ್ಟದಲ್ಲಿ ಮಹಿಳಾ ಬ್ರಿಗೇಡ್ಗಳನ್ನು ರಚಿಸಲಾಗುವುದು ಎಂದು ಅವರು ಹೇಳಿದ್ದಾರೆ.